ಬೈಕ್ ಬರ್ತಿಲ್ಲ. ಜ್ಯೋತಿಯನ್ನು ಬೆಳಗಿಸುವಂಥ ಒಂದು ಕಾರ್ಯಕ್ರಮ ಈಗ ನಡೀತಿದೆ. ಇಲ್ಲಿ ಶರಾವತಿ ನದಿಯ ದಂಡೆಯಲ್ಲಿ ಎಲ್ಲ ರೀತಿಯ ಪೂಜೆ ಪುರಸ್ಕಾರಗಳು, ಹೋಮ ಹವನಗಳು ಸಂಪನ್ನಗೊಂಡ ನಂತರ ಇಲ್ಲಿ ಜ್ಯೋತಿ ಬೆಳಗಿಸುವ ಒಂದು ಕಾರ್ಯಕ್ರಮ ನಡೀತಿದೆ. ಧರ್ಮದರ್ಶಿಗಳಾದಂಥ ಡಾಕ್ಟರ್ ರಾಮಪ್ಪನವರು ಜ್ಯೋತಿಯನ್ನು ಈಗ ಬೆಳಗಿಸ್ತಾರೆ. ಇದಕ್ಕೆ ಪೂರ್ವಕವಾಗಿ ಪೂರ್ಣಕುಂಭ ಸ್ವಾಗತವನ್ನು ಮಾಡಲಿ ಇಲ್ಲಿ ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಮತ್ತು ದೇವತೆಗೆ ಏನು ಏನು ಬೇಕು ಎಲ್ಲವೂ ಕೂಡ ಸಿದ್ಧತೆ ಆಗಿದೆ. ಈ ಎಲ್ಲ ಸಿದ್ಧತೆಗಳನ್ನು ಈಗ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿಯೇ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಇಲ್ಲಿ ಇದೇ ನಮ್ಮ ಮೂಲ ಇಲ್ಲೇ ಈಗ ಉದ್ಘಾಟನೆ ಕಾರ್ಯಕ್ರಮ ಇದೆ. ಸ್ವರ್ಣಾಲಂಕೃತ ದೇವಿ ಈ ಪ್ರತಿಮೆಗೆ ಮಂಗಳಾರತಿಯನ್ನು ದೀಪ ಲೈನ್ ಮಾಡಿ ಹಿಂಗೆ ಒಂದು ವರ್ಷ ಬರ್ರಿ ಮುಂದೋಗ್ರಿ. ಬರ್ರಿ ಸರಿ ಮಧ್ಯಕ್ಕೆ ಹೋಗ್ತೀನಿ ಮಧ್ಯೆ ಹೋಗ್ತೀನಿ ದಾರಿ ಬಿಡಿ ಮಧ್ಯ ಹಿಂಗೆ ಲೈನ್ ಮಾಡಿ ಬರ್ರಿ. ನೀವು ಎಡಕ್ಕೆ ಚೆನ್ನಾಗಿ ಬರಲಿ, ನಮ್ದೆಲ್ಲ ಎಲ್ಲ ಬರ್ತೈತೆ ಬರಲಿ. ಈಗ ಪೂರ್ಣಕುಂಭ ಯಾತ್ರೆ ಪ್ರಾರಂಭವಾಗಿದೆ. ಸಾವಿರಾರು ಜನ ಮಹಿಳೆಯರು ತಾಯಂದಿರು ಪೂರ್ಣಕುಂಭ ಸ್ವಾಗತವನ್ನು ಈ ಪರಂಜ್ಯೋತಿ ಹಿಂದಿದೆ, ಅದನ್ನು ಮೆರವಣಿಗೆ ಮುಖಾಂತರ ಕೊಂಡೊಯ್ತಾ ಇದ್ವಿ. ಕಲಾ ತಂಡಗಳು ಕೂಡ ಹಿಂದೆ ಸಾಕಷ್ಟು ಹಿಂದಿದ್ದಾವೆ. ಈಗ ಮೂಲ ಸ್ಥಳದಿಂದ ಜ್ಯೋತಿ ಆರಂಭವಾಗಿದೆ, ಮೆರವಣಿಗೆ ಆರಂಭವಾಗಿದೆ. ಒಂದು ಸುಮಾರು 2,000 ರಿಂದ 3,000 ಜನ ಮಹಿಳೆಯರು ಭಕ್ತಾದಿಗಳು ಪೂರ್ಣಕುಂಭವನ್ನು ಹೊತ್ತು ಈಗ ಸುಮಾರು 2 ಕಿಲೋಮೀಟರ್ ದೂರ ಸಾಗ್ತಾ ಇದ್ದಾರೆ. ಆ ಒಂದು ಮೆರವಣಿಗೆಯಲ್ಲಿ ನಾನು ಕೂಡ ನಮ್ಮ ಅಧ್ಯಕ್ಷರಾದಂಥ ಶ್ರೀಧರ್ ಹುಟ್ಟಿಕೊಬ್ಬರವರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಪುಣ್ಯ ಅಂತ ಹೇಳ್ಬಿಟ್ಟು, ಒಂದು ಭಾಳ ಸೌಭಾಗ್ಯ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇದೇ ರೀತಿ ಮೆರವಣಿಗೆ ಕಲಾತಂಡಗಳನ್ನು ನಾವು ಮಾಡಬೇಕಾಗಿತ್ತು. ಆದರೆ ಇಲ್ಲಿ ನೋಡಿ ಸಾವಿರಾರು ಜನ ಮಹಿಳೆಯರು ನಮ್ಮ ಹಿಂದಿನಿಂದ ಆ ಕಲಾ ತಂಡಗಳನ್ನು ಸೆರೆ ಹಿಡಿಯಲು ನಮಗೆ ಸಾಧ್ಯವಾಗ್ತಿಲ್ಲ. ಆದರೂ ಕೂಡ ದೇವಸ್ಥಾನದ ಸಮೀಪಕ್ಕೆ ಹೋದಾಗ ಆ ಕಲಾ ತಂಡಗಳ ವೈಭವವನ್ನು ನಾವು ಮತ್ತೊಮ್ಮೆ ಚಿತ್ರೀಕರಿಸುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಜೊತೆಗೆ ಕ್ಯಾಮ್ರಾಮನ್ ಆಗಿ ರವಿಗಳು ಕೂಡ ಉಪಸ್ಥಿತರಿದ್ದಾರೆ. ಹಾಗೆಯೇ ಜೊತೆಗೆ ಕಾಗೋಡು ರಾಮಪ್ಪನವರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ತುಂಬ ಸಂತೋಷದಾಯಕವಾದಂಥ ದಿನ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಡೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಆ ತಾಯಿ ಈ
ಆಗಮಿಸಿದೊಂದು ಅನುಗ್ರಹಿಸಿದೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನಡಿ ಬರ್ರಿ, ಒಂದು ನಿಮಿಷ ಹೋಗ್ರಿ, ಮುಂದೋಗ್ರಿ. ನೋಡಿ, ಈ ಪೂರ್ಣಕುಂಭದ ಮೆರವಣಿಗೆ ಸಾಲು ಎಷ್ಟು ಮಟ್ಟಿಗಿದೆ ಅಂತಂದರೆ ಸಾಲು ಸರತಿಯ ಸಾಲು ಒಂದಲ್ಲ ಎರಡಲ್ಲ ಸುಮಾರು 4 ಕಿಲೋಮೀಟರ್ಗಳ ದೂರ ಇದೇ ರೀತಿಯ ಒಂದು ಪೂರ್ಣಕುಂಭದ ಮೆರವಣಿಗೆ ತಾಯಂದಿರು ಪೂರ್ಣಕುಂಭವನ್ನು ಹೊತ್ತು ಸಾಕ್ತಾ ಇದ್ದಾರೆ. ಹಿಂದಕ್ಕೆ ನೋಡಿದ್ರೆ ಕೂಡ ಅದೇ ಒಂದು ದೃಶ್ಯ ಕಂಡು ಬರ್ತದೆ. ಇಲ್ಲ ಅಲ್ಲಿ ರಥ ಬರುತ್ತಲ್ಲ, ಮುಂದೆ ಫೋಟೋ ಕೊಡಿ ನಿಮ್ಮದು. ಅಲ್ಲಿ ಫೋಟೋ ರಥ ಬರುತ್ತೆ, ರಥ ಆ ಕಡೆಯಿಂದ. ಹಾಂ ಓ ನಮಸ್ಕಾರ ಅಧ್ಯಕ್ಷರಿಗೆ, ಬರ್ರಿ. ಫೋನ್ ಮಾಡಿದ್ರೆ ಫೋನ್ ಹೋಗ್ತಾ ಫೋನ್ ಹೋಗಲ್ಲ. ಸೂಪರ್. ಕ್ಲೀನಾಗಿ ಹೇಳಿದ್ದೀನಿ ಅವನಿಗೆ. ಇಲ್ಲಿ ಮೆರವಣಿಗೆ ಸಾಗಲಿಕ್ಕೆ ರಥ ಸಿದ್ಧವಾಗಿದೆ. ಈ ಮೂಲ ಸ್ಥಾನದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ಸಮತಟ್ಟಾದ ಜಾಗದಲ್ಲಿ ಈ ರಥ ಒಂದು ಸಿದ್ಧವಾಗಿದೆ. ಈ ರಥದ ಅಲ್ಲೇ ಕೂಡ ಜ್ಯೋತಿಯನ್ನು ಸ್ಥಾಪಿಸಿ ಇಲ್ಲಿಂದ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಗ್ತದೆ. ಧನ್ಯ. ಇವನ ಹತ್ರ ಒಂದು ಇದು ಮಾಡೋಣ, ಇಂಟ್ರೂ ತಗೊಳ್ಳಿ. ಯಾರು? ಪ್ರಶಾಂತ್. ಹಾಂ ನಮಸ್ಕಾರ.